ಹಾಗಲಕಾಯಿ ಗೊಜ್ಜಿಗೆ ಮೂರು ಹಾಗಲಕಾಯಿ ತಗೊಂಡಿದ್ದೀನಿ. ಅದಕ್ಕೆ 3 ಟೊಮೊಟೊ ಮೀಡಿಯಮ್ ಸೈಜು, ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಬಿಟ್ಟು ಹಿಂಡ್ಕೊಳ್ಳೋದು ಸಾಂಬಾರಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ ಒಂದು ದಪ್ಪದು, ಈರುಳ್ಳಿ ಇಷ್ಟೇ ಹಾಕೋದು. ನಾನು ಬೆಲ್ಲ ಹಾಕಲ್ಲ, ಆಡಿಸ್ಬಿಟ್ಟು ತೋರಿಸ್ತೀನಿ. ಆಗಲೇ ಹಾಗಲಕಾಯಿ ಗೊಜ್ಜಿಗೆಲ್ಲ ತೋರಿಸಿದ್ನಲ್ಲ, ಆವಾಗ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಅದು ಹುಣಸೆಹಣ್ಣು ಹಾಕ್ತೀವಲ್ಲ, ಅದಕ್ಕೋಸ್ಕರ ಬೇಳೆ ಸಾರು ಪುಡಿ 2 ಚಮಚ ಹಾಕಿದ್ದೀನಿ. ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಅದನ್ನು ಕಿವುಚ್ಕೊಂಡು ಆಮೇಲೆ ಹಾಕ್ತಾ ತೋರಿಸ್ತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ ಹಾಗಲಕಾಯಿ ಗೊಜ್ಜಿಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು, ಅದು ಕೈ ಬರಲ್ಲ, ಎಣ್ಣೆಲಿ ಹುರಿದಷ್ಟು ಚೆನ್ನಾಗಿರ್ತದೆ. ಸಾಸಿವೆ, ಅದು ಚೆನ್ನಾಗಿ ಸಿಡಿಬೇಕು. ಸಿಡಿದ ಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು, ಈರುಳ್ಳಿ ಕೆಂಪು ಹುರಿಬೇಕು. ಕೆಂಪು ಹುರಿದ್ಬಿಟ್ಟು ಹಾಗಲಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಹಾಗಲಕಾಯಿನ. ಆವಾಗ ಕೈ ಇರಲ್ಲ. ಶುಗರ್ ಇರೋ ಪೇಷಂಟ್ಗಳು ತಿನ್ನೋಕ್ಕೆ ಮುದ್ದೆ ಜೊತೆಗೆ ಚೆನ್ನಾಗಿರ್ತದೆ. ತಿನ್ನಿ, ಚಪಾತಿ ಜೊತೆನೂ ತಿನ್ನಿ, ಏನೂ ಆಗಲ್ಲ. ಅನ್ನಿಸ್ತದೆ. ನಾವು ಎಷ್ಟು ಹಾಗಲಕಾಯಿ ಹುಡಿತೀವೋ ಅಷ್ಟು ಕೈ ಬರಲ್ಲ ಹಾಗಲಕಾಯಿ. ಸ್ವಲ್ಪ ಹುರಿದ್ರೆ ಕೈ ಬರ್ತದೆ ಅದು. ಉರಿಲೇ ಚೆನ್ನಾಗಿ ಹುರಿದ್ಬಿಟ್ಟು ಅಂದರೆ 1/4 ಗಂಟೆ ಹುರಿದ್ರೆ ಸ್ವಲ್ಪನೂ ಕೈ ಬರಲ್ಲ. ಸೀದಿಸ್ಬಾರ್ದು ಅಷ್ಟೇ. ಇನ್ನು ಹಾಕ್ತಾನೆ ಹಾಗಲಕಾಯಿ ಹುರಿದಿದ್ದೀನಿ ಚೆನ್ನಾಗಿ. ಇವಾಗ ಹುಣಸೆಹಣ್ಣು ಹಾಕ್ಬಿಟ್ಟು ಒಂದು 10 ನಿಮಿಷ ಹುರಿಬೇಕು. ಆವಾಗ ಕೈ ಒಂಚೂರು ಇರಲ್ಲ. ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅಷ್ಟು ಹುಣಸೆಹಣ್ಣು ಹಾಕ್ಬೇಕು. ಟೊಮಾಟೊ 3 ಹಾಕಿದ್ರು ಹುಣಸೆಹಣ್ಣು ಹಾಕ್ಬೇಕು. ಬೆಲ್ಲ ಹಾಕ್ಬಾರ್ದು. ನಾವು ಶುಗರ್ ಪೇಷೆಂಟ್ಗಳಿಗೆ ಬೆಲ್ಲ ಹಾಕ್ಬಾರ್ದು. ಹುರಿಬೇಕು. 10 ನಿಮಿಷ ಮುಚ್ಚಿ ಮಡಗ್ತೀನಿ. ಆಮೇಲೆ ತೆಗಿತೀನಿ ನೋಡಿ. ಆವಾಗ ಮಸಾಲೆ ಹಾಕ್ತೀನಿ, ರುಬ್ಬಿ ಇಟ್ಕೊಂಡಿರೋ ಮಸಾಲೆನ. ನೋಡಿ, ಹುಣಸೆಹಣ್ಣು ರಸದಲ್ಲಿ ಈ ಥರ ಬೇಯಬೇಕು. ಈ ಥರ ಆ ನೀರೆಲ್ಲ ಸುಂಡೋಗಲಿ, ಆವಾಗ ಮಸಾಲೆ ಹಾಕ್ತೀನಿ. ಆ ಹುಣಸೆಹಣ್ಣು ರಸ ಸುಂಡಿದ್ರೆ ಕೈ ಇರಲ್ಲ. ಚೆನ್ನಾಗಿ ಹುರಿಬೇಕು ಯಾವುದೇ ಹುರಿದ್ರು ಪದಾರ್ಥನ. ನೋಡಿ, ಇವಾಗ ನೀರಿಲ್ಲ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತೀನಿ. ಈ ಥರ ಹುರಿಬೇಕು. ಕೆಂಪಗೆ ಬಂದೈತೆ ನೋಡಿ ಹಾಗಲಕಾಯಿನೂ. ಈ ಥರ ಹುರಿದ್ಬಿಟ್ಟು ಮಸಾಲೆ ಹಾಕ್ತೀನಿ, ರುಬ್ಬಿಟ್ಕೊಂಡಿರೋ ಮಸಾಲೆ. ಇದಕ್ಕೆ ಜಾಸ್ತಿ ನೀರು ಹಾಕಲ್ಲ, ಗಟ್ಟಿ ಇರಬೇಕದು. ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕ್ತೀನಿ ಅಷ್ಟೆ. ನೋಡಿ, ಗಟ್ಟಿಗೈತಲ್ಲ, ಸಾಕು. ಈ ಗಟ್ಟಿ ಇದ್ದರೆ ಬೆಂದರೆ ಇನ್ನೂ ಗಟ್ಟಿ ಆಯ್ತದೆ. ಹಾಗಲಕಾಯಿ ಗೊಜ್ಜು ರೆಡಿ. ಚೆನ್ನಾಗಿ ಹುರಿದಿರ್ತೀವಲ್ಲ, ಹುಣಸೆಹಣ್ಣು ಹಾಕೊಂಡು ಹುರಿದಿರ್ತೀವಿ, ಎಣ್ಣೆಲಿ ಹುರಿದಿರ್ತೀವಲ್ಲ, ಅದಕ್ಕೋಸ್ಕರ 10 ನಿಮಿಷ ಬೆಂದರೆ ಸಾಕು. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಅಲ್ಲಿ ಸಾಂಬಾರು ಎಷ್ಟಿರ್ತದೆ ಅದು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ನೀವು.
ಆಯಿತು, ಮುಚ್ಚಿಡ್ತೀನಿ. ಅವಾಗೆಲ್ಲ ಹಾಗಲಕಾಯಿ ಗೊಜ್ಜು ರೆಡಿ. ಅದು ಆವಾಗಲೇ ಒಗ್ಗರಣೆಲಿ ಚೆನ್ನಾಗಿ ಬೆಂದಿರ್ತದಲ್ಲವ, ಅಲ್ಲಿ ಹಾಗಲಕಾಯಿ ಗೊಜ್ಜು ರೆಡಿ.